ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಒಂದು ವಿಶೇಷ ಪ್ರಾಣಿಯ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿಯ ವಿಶಾಲವಾದ ಬಯಲುಗಳಲ್ಲಿ ಸೂರ್ಯನ ಸುವರ್ಣ ಕಿರಣಗಳು ಹುಲ್ಲುಗಾವಲುಗಳ ಮೇಲೆ ನರ್ತಿಸುವಾಗ ಒಂದು ನಿಗೂಢ ಸೌಂದರ್ಯ ಅರಳುತ್ತದೆ. ಅದು ಕೇವಲ ವೇಗವಲ್ಲ, ಅದು ಪ್ರಕೃತಿಯ ಕಲೆಯ ಒಂದು ಜೀವಂತ ಪ್ರತಿಬಿಂಬ. ಹೌದು, ನಾವು ಮಾತನಾಡ್ತಿರುವುದು ಚಿರತೆಯ ಬಗ್ಗೆ. ಪ್ರತಿ ಕ್ಷಣವೂ ಅಸ್ತಿತ್ವಕ್ಕಾಗಿ ಹೋರಾಡುವ, ಜೀವಂತ ಕಾವ್ಯದಂತೆ ತೋರುವ ಒಂದು ಅದ್ಭುತ ಜೀವಿ. ಇದು ಕೇವಲ ಭೂಮಿಯ ಮೇಲಿನ ಅತಿ ವೇಗದ ಓಟಗಾರನಲ್ಲ, ಇದು ಗಾಳಿಗೆ ಪೈಪೋಟಿ ನೀಡುವ ಚಲಿಸುವ ಕಲಾಕೃತಿ. ಕೇವಲ 3 ಸೆಕೆಂಡುಗಳಲ್ಲಿ ಗಂಟೆಗೆ 60 ಮೈಲಿಗಳ ವೇಗವನ್ನು ತಲುಪಿ ದಿಗಂತವನ್ನು ಸೀಳುವ ಅದರ ಓಟ ನೋಡುವ ಕಣ್ಣುಗಳಿಗೆ ಒಂದು ಹಬ್ಬ. ಆದರೆ ಚಿರತೆಯ ನಿಜವಾದ ಕತೆ ಕೇವಲ ವೇಗದ ಬಗ್ಗೆ ಮಾತ್ರವಲ್ಲ, ಅದು ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಅಡಗಿರುವ ಚುರುಕುತನ, ತಾಳ್ಮೆ ಮತ್ತು ಅಪೂರ್ವ ಬುದ್ಧಿವಂತಿಕೆಯ ಬಗ್ಗೆ. ಆಫ್ರಿಕಾದ ಬೇಟೆಗಾರರಲ್ಲಿ ಇದು ಅತಿ ಹೆಚ್ಚು ಯಶಸ್ಸಿನ ಮಂತ್ರವನ್ನು ಬಲ್ಲದು. ಇಂದು ನಾವು ನೋಡುತ್ತಿರುವ ಈ ಹೆಣ್ಣು ಚಿರತೆ ತನ್ನ ಕಣ್ಮಣಿಗಳಿಗಾಗಿ, ತನ್ನ ಮರಿಗಳ ಭವಿಷ್ಯಕ್ಕಾಗಿ ತನ್ನ ಶಕ್ತಿಯನ್ನು ಸಂಗ್ರಹಿಸುತ್ತಿದೆ. ತನ್ನ 1 ವರ್ಷದ 3 ಪುಟಾಣಿಗಳಿಗೆ ಆಹಾರ ಒದಗಿಸಬೇಕೆಂಬ ಸಂಕಲ್ಪ ಅದರ ಕಣ್ಣುಗಳಲ್ಲಿ ಹೊಳೆಯುತ್ತಿದೆ. ಪ್ರತಿದಿನವೂ ಇದು ಜೀವನದ ಒಂದು ನೃತ್ಯವನ್ನು ಪ್ರದರ್ಶಿಸುತ್ತದೆ. ಅಲ್ಲಿ ಹಸಿವು ಮತ್ತು ಆಶಯಗಳ ನಡುವೆ ತೆಳುವಾದ ಗೆರೆ ಇರುತ್ತದೆ. ಒಂದು ಯಶಸ್ವಿ ಬೇಟೆ ಕುಟುಂಬಕ್ಕೆ ಒಂದು ದಿನದ ನೆಮ್ಮದಿ. ದೂರದಲ್ಲಿ ಥಾಮ್ಸನ್ ಜಿಂಕೆಗಳ ಹಿಂಡು ನಿರ್ಭೀತಿಯಿಂದ ಮೇಯುತ್ತಿದೆ. ಒಂದೇ ಒಂದು ಜಿಂಕೆ ಈ ಮರಿಗಳ ಹಸಿವನ್ನು ನೀಗಿಸುತ್ತದೆ. ಆದರೆ ಜಿಂಕೆಗಳು ಕೂಡ ವೇಗದ ವರವನ್ನು ಪಡೆದಿವೆ. ಹಾಗಾಗಿಯೇ ಚಿರತೆ ತನ್ನ ಬೇಟೆಗೆ ಸನ್ನದ್ಧವಾಗುವಾಗ ಅದು ಕೇವಲ ದೈಹಿಕ ಶಕ್ತಿಯನ್ನು ಅವಲಂಬಿಸುವುದಿಲ್ಲ, ಅದು ತಂತ್ರಜ್ಞಾನ, ತಾಳ್ಮೆ ಮತ್ತು ಚಾಣಾಕ್ಷತೆಯನ್ನು ಮೇಳೈಸುತ್ತದೆ. ತನ್ನ ದೇಹವನ್ನು ಹುಲ್ಲಿನ ನಡುವೆ ಮರೆಮಾಚಿ ಅದು ಗುರಿಯನ್ನು ನಿಖರವಾಗಿ ಗುರುತಿಸುತ್ತದೆ. ತನ್ನ ಉಸಿರನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಪ್ರಕೃತಿಯ ಸಂಗೀತದಲ್ಲಿ ಲೀನವಾದಂತೆ, ಕ್ಷಿಪ್ರವಾಗಿ ಭೂಮಿ ನಡುಗುವಂತೆ ಅದು ನುಗ್ಗಿಬಿಡುತ್ತದೆ. ಚಲನೆಯ ಒಂದು ಸ್ಫೋಟ. ಜಿಂಕೆ ಚದುರಿ ಓಡುತ್ತದೆ, ದಿಕ್ಕು ತಪ್ಪಿಸಲು ಅಂಕುಡೊಂಕಾಗಿ ಧಾವಿಸುತ್ತದೆ. ಸಾಮಾನ್ಯ ಬೇಟೆಗಾರ ಈ ತಂತ್ರಕ್ಕೆ ಸಿಲುಕಿ ಬಿಡುತ್ತಾನೆ. ಆದರೆ ಚಿರತೆ ಬೇರೆ. ಅದರ ದೇಹವೇ ಒಂದು ವಿಶಿಷ್ಟ ವಿನ್ಯಾಸ. ಹಿಂದೆ ಎಳೆಯಲಾಗದ ಉಗುರುಗಳು ಭೂಮಿಯೊಂದಿಗೆ ದೃಢವಾದ ಬಂಧವನ್ನು ಸೃಷ್ಟಿಸುತ್ತವೆ. ಪ್ರತಿ ಹೆಜ್ಜೆಯಲ್ಲೂ ಶಕ್ತಿಯನ್ನು ನೀಡುತ್ತವೆ. ಅದರ ಉದ್ದನೆಯ ಸಮತೋಲಿತ ಬಾಲವು ಒಂದು ನುರಿತ ನಾವಿಕನ ಚುಕ್ಕಾಣಿಯಂತೆ ಕಾರ್ಯನಿರ್ವಹಿಸುತ್ತದೆ. ಪ್ರತಿ ತೀಕ್ಷ್ಣ ತಿರುವಿನಲ್ಲೂ ದೇಹವನ್ನು ಸ್ಥಿರಗೊಳಿಸುತ್ತದೆ. ಆದರೆ ಅದರ ಕೌಶಲ್ಯದ ನಿಜವಾದ ರಹಸ್ಯ ಅಡಗಿರುವುದು ಅದರ ಅಪ್ರತಿಮ ಬ್ರೇಕಿಂಗ್ ಶಕ್ತಿಯಲ್ಲಿ. ಹೊಸ ಅಧ್ಯಯನಗಳು ತೋರಿಸಿರುವಂತೆ ಕೇವಲ ಒಂದೇ ಒಂದು ಹೆಜ್ಜೆಯಲ್ಲಿ ಅದು ಗಂಟೆಗೆ 8 ಮೈಲುಗಳಷ್ಟು ವೇಗವನ್ನು ಕಡಿಮೆ ಮಾಡಬಲ್ಲದು. ಈ ಅದ್ಭುತ ಸಾಮರ್ಥ್ಯವು ಅದನ್ನು ಒಂದು ಶಾಖಶೋಧಕ ಕ್ಷಿಪಣಿಯಂತೆ ಮಾಡುತ್ತದೆ. ಕ್ಷಣ ಮಾತ್ರದಲ್ಲಿ ದಿಕ್ಕು ಬದಲಾಯಿಸಿ ಬೇಟೆಯನ್ನು ದೃಢವಾಗಿ ಹಿಂಬಾಲಿಸುತ್ತದೆ. ಈ ನಿಖರತೆ ಮತ್ತು ಚುರುಕುತನದ ಮೇಳದಿಂದಾಗಿಯೇ ಎಲ್ಲಾ ಚಿರತೆ ಬೇಟೆಗಳಲ್ಲಿ ಸುಮಾರು 60% ಯಶಸ್ಸನ್ನು ಕಾಣುತ್ತವೆ. ಚಿರತೆ ಕೇವಲ ವೇಗದ ಪ್ರತಿಮೆಯಲ್ಲ, ಅದು ಬದುಕಿನ ಸಂಕೀರ್ಣತೆಯನ್ನು ಪ್ರತಿಬಿಂಬಿಸುವ ಜೀವ. ತನ್ನ ಕುಟುಂಬಕ್ಕಾಗಿ, ತನ್ನ ಅಸ್ತಿತ್ವಕ್ಕಾಗಿ ಪ್ರತಿದಿನವೂ ಹೋರಾಡುವ ಶಕ್ತಿ. ಇದು ಪ್ರಕೃತಿಯ ಅಸಂಖ್ಯಾತ ವಿಸ್ಮಯಗಳಲ್ಲಿ ಒಂದು ಜೀವಂತ ದಂತಕಥೆ. ಈ ಸುಂದರ ಜೀವಿಗಳನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ. ಏಕೆಂದರೆ ಅವು ಕೇವಲ ಪ್ರಾಣಿಗಳಲ್ಲ, ಅವು ಭೂಮಿಯ ಮೇಲಿನ ಜೀವ ವೈವಿಧ್ಯದ ಹೆಮ್ಮೆ. ಅವುಗಳ ಅಸ್ತಿತ್ವ ನಮ್ಮ ನಿಸರ್ಗದ ಸೌಂದರ್ಯಕ್ಕೆ ಒಂದು ಕನ್ನಡಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.